ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ MCQಗಳನ್ನು ಸಾಲ್ವ್ ಮಾಡ್ತಾ ಇದ್ದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು 5 ಇಯರ್ಸ್ ಕ್ವಶನ್ ಪೇಪರ್ನಲ್ಲಿ ಯೂನಿಟ್ ವೈಸ್ ನಾನೇನು ಮಾಡ್ತಾಯಿದ್ದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೆ 2021ಇಂದ 2025 ತನಕ. ಈಗಾಗಲೇ ನಾನು ಯೂನಿಟ್ 1, 2, 3, 4 ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದು ಆ ಲಿಂಕ್ಗಳನ್ನು ನೋಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋದಲ್ಲಿ ನಾನು ಯೂನಿಟ್ 5 ಅಸೆಸಿಂಗ್ ಲರ್ನಿಂಗ್ ಅಂತ ಇದೆ. ಅಂತ ಹೇಳಿದ್ರೆ ನಾವು ಕಲಿಕೆಯನ್ನು ಮೌಲ್ಯಾಂಕನ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಈ ಒಂದು ಚಾಪ್ಟರ್, ಈ ಒಂದು ಯೂನಿಟ್ನ MCQ ನಾವು ಏನು ಮಾಡ್ತಾಯಿದ್ದೀವಿ, ಸಾಲ್ವ್ ಮಾಡ್ತಾಯಿದ್ದೀವಿ 2021ಇಂದ 2025ವರೆಗೂ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಕ್ವಶನ್ಗೆ ಹೋಗ್ಬಿಡೋಣ. ನಾವೀಗ ಕ್ವಶನ್ 1ನಲ್ಲಿ ಏನು ಕೇಳಿದ್ದಾನೆ ನೋಡಿ. ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ದ ಟೀಚರ್ ಶೋಸ್ ಆ್ಯಂಡ್ ಆಬ್ಜೆಕ್ಟ್ಸ್, ದಿಸ್ ಆ್ಯಕ್ಟಿವಿಟಿ ಈಸ್ ಕಾಲ್ಡ್ ಆ್ಯಸ್ ಅಂತ ಇದೆ. ಇದು 2021ನಲ್ಲಿ ಈ ಕ್ವಶನ್ ಬಂದಿದೆ. ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್, ಭಾಷಾ ಬೋಧನಾ ತರಗತಿಯಲ್ಲಿ ಒಬ್ಬ ಶಿಕ್ಷಕ ಒಂದು ಆಬ್ಜೆಕ್ಟನ್ನು ತೋರಿಸ್ತಾನೆ. ಇಂತಹ ಒಂದು ಚಟುವಟಿಕೆಯನ್ನು ನಾವು ಏನು ಹೇಳ್ತೀವಿ, ಟೀಚರ್ ಶೋಸ್ ಆನ್ ಆಬ್ಜೆಕ್ಟ್ ಅಂತ. ಟೀಚರ್ ಶೋಸ್ ಅಂದರೆ ಟೀಚರು ಒಂದು ವಸ್ತುವನ್ನು ತೋರಿಸ್ತಾ ಇದ್ದಾನೆ ಅಂದರೆ ಇದು ಯಾವ ಚಟುವಟಿಕೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇದು ಯಾವ ಚಟುವಟಿಕೆ ಅಂತ ಹೇಳಿದ್ರೆ ಲಿಸನ್ ಆ್ಯಂಡ್ ಐಡೆಂಟಿಫೈ. ನೋಡಿ, ಈಗ ನೀವು ಅರ್ಥ ಮಾಡ್ಕೋಬೋದು, ಒಬ್ಬ ಶಿಕ್ಷಕ ಒಂದು ಕ್ಲಾಸಲ್ಲಿ ಒಂದು ವಸ್ತುವನ್ನು ತೋರಿಸಿ ಪಾಠ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅರ್ಥ ಏನು, ಲಿಸನ್ ಆ್ಯಂಡ್ ಐಡೆಂಟಿಫೈ. ಆ ವಸ್ತುವನ್ನು ನೀವು ಐಡೆಂಟಿಫೈ ಮಾಡಿ ಅಂತ. ಮೊದಲು ಆ ವಸ್ತುವನ್ನು ನಾನು ಹೇಳಿರ್ತೀನಿ, ನಂತರ ತೋರಿಸ್ತೀನಿ, ಅದೇ ವಸ್ತುವನ್ನು ನೀವೇನು ಮಾಡಿ ಐಡೆಂಟಿಫೈ ಮಾಡಿ ಅಂತಕ್ಕಂಥದ್ದಾಗುತ್ತೆ. ಆಪ್ಷನ್ ಯಾವ ಸರಿ ಆಗುತ್ತೆ, ಲಿಸನ್ ಆ್ಯಂಡ್ ಐಡೆಂಟಿಫೈ. ಕ್ವಶನ್ ನಂಬರ್ 2ನಲ್ಲಿ ದ ಟೆಸ್ಟ್ ಯೂಸ್ ಟು ಒಬ್ಟೈನ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಆಫ್ ಯುವರ್ ಲರ್ನರ್ಸ್ ಅಂತ ಇದೆ. ಇದು ಕೂಡ 2021ನಲ್ಲಿ ಕ್ವಶನ್ ಬಂದಿದೆ. ಅಂದರೆ ಒಂದು ಟೆಸ್ಟಲ್ಲಿ ನಾವು ವಿದ್ಯಾರ್ಥಿಗಳ ಸ್ಟ್ರೆಂತ್ ಅಂದರೆ ಸಾಮರ್ಥ್ಯಗಳನ್ನು, ವೀಕ್ನೆಸ್ ದೌರ್ಬಲ್ಯಗಳನ್ನು ಕಂಡುಹಿಡಿಯೋದಕ್ಕೆ ಅಥವಾ ಮಾಹಿತಿಯನ್ನು ಪಡ್ಕೊಳೋದಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಂತಹ ಟೆಸ್ಟ್ಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಇದು ಕನ್ನಡದಲ್ಲಿ ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳ ಸ್ಟ್ರೆಂತ್ ಸಾಮರ್ಥ್ಯವನ್ನು, ವೀಕ್ನೆಸ್ ದೌರ್ಬಲ್ಯಗಳನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಮಾಡಬೇಕಾಗುತ್ತೆ. ಡಯಾಗ್ನೋಸಿಸ್ ಅಂತ ಹೇಳಿದ್ರೆ, ಡಯಾಗ್ನೋಸ್ಟಿಕ್ ಅಂತ ಹೇಳಿದ್ರೆ ನಾವು ಸ್ಟ್ರೆಂತನ್ನು ಮತ್ತು ವೀಕ್ನೆಸ್ಸನ್ನು ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಸ್ಟ್ರೆಂತು ಮತ್ತು ವೀಕ್ನೆಸ್ ಬಂತು ಅಂತ ಹೇಳಿದ್ರೆ ನೀವು ಸುಲಭವಾಗಿ ಎಲ್ಲಿಗೆ ಹೋಗಬೇಕು, ಡಯಾಗ್ನೋಸ್ಟಿಕ್ ಟೆಸ್ಟ್ಗೆ ಹೋಗಬೇಕಾಗತ್ತೆ. ಕ್ವಶನ್ 3ಗೆ ಹೋಗೋಣ ನಾವು. ಕ್ವಶನ್ 3ನಲ್ಲಿ ಏನಿದೆ, ಟು ಗಿವ್ ಅಡ್ಮಿಷನ್ ಆ್ಯಂಡ್ ಫೈನಾನ್ಷಿಯಲ್ ಗ್ರಾಂಟ್ಸ್ ಟು ಸ್ಟೂಡೆಂಟ್ಸ್ ದ ಇನ್ಸ್ಟಿಟ್ಯೂಷನ್ ಕಂಡಕ್ಟ್ಸ್ ಅಂತ ಇದೆ. 2022ನಲ್ಲಿದೆ. ನಾವು ಅಡ್ಮಿಷನ್ ಕೊಡೋದಕ್ಕೆ ಮಕ್ಕಳಿಗೆ, ಫೈನಾನ್ಷಿಯಲ್ ಗ್ರಾಂಟ್ಸನ್ನು ಕೊಡೋದಕ್ಕೆ, ಸ್ಕಾಲರ್ಶಿಪ್ ಕೊಡೋದಕ್ಕೆ ಇನ್ಸ್ಟಿಟ್ಯೂಷನ್ ಯಾವ ಟೆಸ್ಟನ್ನು ಕಂಡಕ್ಟ್ ಮಾಡುತ್ತೆ ನೋಡಿ. ಅಡ್ಮಿಷನ್ನು, ಸ್ಕಾಲರ್ಶಿಪ್ಪು, ಫೈನಾನ್ಷಿಯಲ್ ಗ್ರಾಂಟ್ಸು ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ನೀವು ಆ್ಯಪ್ಟಿಟ್ಯೂಡ್ ಟೆಸ್ಟು ಅಂತ ತಗೋಬೇಕಾಗುತ್ತೆ. ನೋಡಿ, ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿದ್ರೆ ಅಥವಾ CET ಟೆಸ್ಟ್ ಇದ್ದಂಗೆ, ಕ್ಯಾಂಡಿಡೇಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಅಡ್ಮಿಷನ್ ಸಲುವಾಗಿ ಫೈನಾನ್ಷಿಯಲ್ ಅಥವಾ ಸ್ಕಾಲರ್ಶಿಪ್ಪನ್ನು ಕೊಡೋದಕ್ಕೆ ನಾವು ಯಾವ ಟೆಸ್ಟನ್ನ ಮಕ್ಕಳಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಪ್ಟಿಟ್ಯೂಡ್ ಅಂತಕ್ಕಂಥದ್ದು ನೀವು ತೊಗೋಬೇಕಾಗುತ್ತೆ. ಅಡ್ಮಿಷನ್ನು ನೋಡಿ, ಫೈನಾನ್ಷಿಯಲ್ಲು, ಸ್ಕಾಲರ್ಶಿಪ್ಪು ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ನೀವು ಆ್ಯಪ್ಟಿಟ್ಯೂಡ್ ಟೆಸ್ಟು ಅಂತ ತೊಗೋಬೇಕಾಗುತ್ತೆ. ಕ್ವಶನ್ 4,
ಡ್ಯಾಶ್ ಹೆಲ್ಪ್ಸ್ ಅಸ್ ಟು ಕೀಪ್ ಟ್ರ್ಯಾಕ್ ಆಫ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಇನ್ ಅಕ್ವೈರಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಇದು ಕೂಡ 2022ನಲ್ಲಿದೆ. ಅಂದರೆ ಇಡೀ ವರ್ಷ ಮಕ್ಕಳ ಇಂಪ್ರೂವ್ಮೆಂಟನ್ನು ಟ್ರ್ಯಾಕ್ ಮಾಡೋದಕ್ಕೆ, ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದಕ್ಕೆ ಎಷ್ಟು ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ಮಕ್ಕಳು ಅಕ್ವೈರ್ ಮಾಡ್ಕೊಂಡಿದ್ದಾವೆ, ಕಲ್ತಿದ್ದಾವೆ, ಅದನ್ನು ತಿಳ್ಕೋಬೇಕು. ಇಡೀ ವರ್ಷ ಏನು ಕಲಿಕೆಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಪ್ರೋಗ್ರೆಸ್ ಆಗಿದೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾವ ಟೆಸ್ಟ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು. ಫಾರ್ಮೇಟಿವ್ ಅಂದರೆ ನಿಮ್ಗೆ ಗೊತ್ತಿದೆ ಅನಿಸುತ್ತೆ, ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದನ್ನು CCEನಲ್ಲಿ ಮಾಡ್ತೀವಿ, ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನಲ್ಲಿ ಅದು ಬರುತ್ತೆ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ನಾವು ಇಡೀ ವರ್ಷ ಅಥವಾ ಇಡೀ ಸೆಮಿಸ್ಟರ್ ಏನು ಮಾಡ್ತೀವಿ, ಮಕ್ಕಳ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡ್ತೀವಿ. ಎಷ್ಟು ಲ್ಯಾಂಗ್ವೇಜ್ ಸ್ಕಿಲ್ಸನ್ನ ಕಲ್ತಿದ್ದಾವೆ, ಡೆವಲಪ್ ಆಗ್ತಾ ಇದ್ದಾವೆ ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇದೆಯೇ ಇಲ್ಲ, ಅದೆಲ್ಲದು ಕೂಡ ಯಾವುದು ಸಹಾಯದಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್. ಇಡೀ ವರ್ಷ ಮಾಡ್ತಕ್ಕಂಥದ್ದು ಯಾವುದು? ಫಾರ್ಮೇಟಿವ್ ಅಸೆಸ್ಮೆಂಟ್. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ಡ್ಯಾಶ್ ಈಸ್ ಆಫನ್ ಯೂಸ್ಡ್ ಆ್ಯಸ್ ಆ್ಯನ್ ಅಂಬ್ರೆಲಾ ಟರ್ಮ್. ಇದು 2023ನಲ್ಲಿ ಕೇಳಿದ್ದಾನೆ. ಇದು ನಿಮ್ಮ 5ನೇ ಯೂನಿಟಿನ ಒಂದು ಮೊದಲನೇ ಪ್ಯಾರಾಗ್ರಾಫಲ್ಲಿ ಇದಕ್ಕೆ ಆನ್ಸರ್ ಸಿಗ್ಬೋದು. ಇಲ್ಲಿ ನೋಡಿ, ಯಾವುದನ್ನು ನಾವು ಅಂಬ್ರೆಲಾ ಟರ್ಮ್ ಅಂತ ಹೇಳ್ತೀವಿ. ಅಂಬ್ರೆಲಾ ಅಂದರೆ ಭಾಳ ಬ್ರಾಡ್ ಆಗಿರ್ತಕ್ಕಂಥ ಒಂದು ಟರ್ಮ್ ಅಂತ ಹೇಳ್ಬಿಟ್ಟು. ಬ್ರಾಡ್, ತುಂಬ ದೊಡ್ಡ ವಿಶಾಲವಾದಂತಹ ಒಂದು ಪದ. ಮೌಲ್ಯಾಂಕನಕ್ಕೆ, ಮೌಲ್ಯಮಾಪನಕ್ಕೆ, ಟೆಸ್ಟಿಗೆ ಸಂಬಂಧಪಟ್ಟಂತೆ ಬ್ರಾಡ್ ಆಗಿರ್ತಕ್ಕಂಥ ಟರ್ಮ್ ಯಾವುದು ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್. ನೋಡಿ, ಇವ್ಯಾಲ್ಯೂಯೇಷನ್ ಅಂದ್ರಲ್ಲಿ ಎಲ್ಲ ಬಂದ್ಬಿಡುತ್ತೆ. ಮೌಲ್ಯಾಂಕನ ಅಂದರೆ ಅಸೆಸ್ಮೆಂಟ್ ಆಗುತ್ತೆ, ಮೌಲ್ಯಮಾಪನ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ ಆಗುತ್ತೆ. ಇವ್ಯಾಲ್ಯೂಯೇಷನ್ನ ನಾವು ಅಂಬ್ರೆಲಾ ಟರ್ಮ್ ಅಂತ ಹೇಳ್ತೀವಿ. ಅಂಬ್ರೆಲಾ ಅಂದರೆ ಬ್ರಾಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಟೆಸ್ಟಿಂಗು ಒಳಗೆ ಬಂದುಬಿಡುತ್ತೆ, ಅಸೆಸ್ಮೆಂಟು ಒಳಗೆ ಬಂದುಬಿಡುತ್ತೆ, ಎಲ್ಲ ಥರದ ಟೆಸ್ಟ್ಗಳು ಯಾವುದೋ ಒಳಗೆ ಬರುತ್ತೆ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ ಒಳಗೆ ಬಂದುಬಿಡುತ್ತೆ. ಅದಕ್ಕೆ ಇವ್ಯಾಲ್ಯೂಯೇಷನ್ನ ನಾವೇಂತೀವಿ? ಅಂಬ್ರೆಲಾ ಟರ್ಮ್ ಅಂತ ಹೇಳ್ತೀವಿ. ಆ ಇವ್ಯಾಲ್ಯೂಯೇಷನ್ ಆ ಪದದ ಒಳಗೆ ಎಲ್ಲ ಟೆಸ್ಟ್ಗಳು, ಎಲ್ಲ ಅಸೆಸ್ಮೆಂಟ್ಗಳು, ಎಲ್ಲ ಪದಗಳೇನಾಗುತ್ತೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿದ್ದು ಇದರ ಒಳಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದು ಬ್ರಾಡ್ ಆಗಿರ್ತಕ್ಕಂಥ ಟರ್ಮು, ಅದನ್ನು ಅಂಬ್ರೆಲಾ ಟರ್ಮ್ ಅಂತಕ್ಕಂಥದ್ದು ಹೇಳ್ತೀವಿ. ಇದಕ್ಕೆ ನೀವು ಯಾವುದನ್ನು ಆನ್ಸರ್ ತೊಗೋಬೇಕಾಗುತ್ತೆ? ಇವ್ಯಾಲ್ಯೂಯೇಷನ್ನ ನೀವು ತೊಗೋಬೇಕು. ಕ್ವಶನ್ ನಂಬರ್ 6. ಟು ಫ್ರೇಮ್ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ ಎ ಟೀಚರ್ ಯೂಸಸ್ ಕ್ವಶನ್ಸ್ ಲೈಕ್ ಅಂತ ಇದೆ. 2023ನಲ್ಲಿ ಇದನ್ನು ಕೇಳಿದ್ದಾನೆ. ಅಂದರೆ ಆಬ್ಜೆಕ್ಟಿವ್ ಅಂದರೆ ವಸ್ತುನಿಷ್ಠ ಪರೀಕ್ಷೆ ಅಂತ ಹೇಳ್ಬಿಟ್ಟು, ಕ್ವಶನ್ ಅಂತ ಹೇಳ್ಬಿಟ್ಟು. ಅದನ್ನು ತೆಗಿಬೇಕಾದ್ರೆ ಯಾವ ಕ್ವಶನ್ಸ್ಗಳನ್ನು ತೆಗಿಬೋದು? 1 ಅಂಕಕ್ಕೆ ಸಂಬಂಧಪಟ್ಟಂತೆ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸನ್ನು ನಾವು ತೆಗಿಬೇಕು ಅಂತ ಹೇಳಿದ್ರೆ ಯಾವ ಕ್ವಶನ್ ತೆಗಿಬೋದು? ಟ್ರೂ ಫಾಲ್ಸ್, ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗುತ್ತೆ. ಮ್ಯಾಚ್ ದಿ ಫಾಲೋಯಿಂಗ್, ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ ಆಗುತ್ತೆ. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್, ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ ಆಗುತ್ತೆ. ಹಾಗಾದರೆ ನಾವೇನು ಆನ್ಸರ್ ತೊಗೋಬೇಕಾಗತ್ತೆ? ಆಲ್ ಅಂತ ತೊಗೋಬೇಕು. ಟ್ರೂ ಫಾಲ್ಸೂ ನಾವು ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತೀವಿ. ಮ್ಯಾಚ್ ದಿ ಫಾಲೋಯಿಂಗು ಕೂಡ ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತೀವಿ. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕೂಡ ನಾವೇನಂತೀವಿ? ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತೀವಿ. ಇಲ್ಲಿ ಆನ್ಸರ್ಸ್ ಏನು ತೊಗೋಬೇಕಾಗುತ್ತೆ? ಆಲ್ ಅಂತ ನಾವು ತೊಗೋಬೇಕಾಗುತ್ತೆ. ಎಲ್ಲ ಆನ್ಸರ್ಸ್ ಕರೆಕ್ಟ್ ಇದ್ದರೆ ಮೇಲಿನ ನಾವೇನು ಮಾಡಬೇಕಾಗುತ್ತೆ? ಆಲ್ ಅಂತ ತೊಗೋಬೇಕು. ಅದು ನಿಮ್ಗೆ ಗೊತ್ತಿದೆ. ಕ್ವಶನ್ ನಂಬರ್ 7ನಲ್ಲಿ ಮೈಮಿಂಗ್ ದ ಮಾರ್ನಿಂಗ್ ರೂಟೀನ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಆ್ಯಕ್ಟಿವಿಟಿ ಅಂತ ಇದೆ. ಮೈಮಿಂಗ್ ಅಂತ ಹೇಳಿದ್ರೆ ಪರ್ಫಾರ್ಮ್ ಮಾಡೋದು. ಅಂದರೆ ಬೆಳಗಿನ ಒಂದು ದಿನಚರಿಯನ್ನು ನಾವು ಪರ್ಫಾರ್ಮ್ ಮಾಡೋದಕ್ಕೆ ಏನಂತೀವಿ ಅಂತ ಹೇಳ್ಬಿಟ್ಟು. ನೋಡಿ, ಪರ್ಫಾರ್ಮ್ ಅಂತ ನಾನು ಆವಾಗಲೇ ಹೇಳ್ಬಿಟ್ಟಿದ್ದೀನಿ. ನೋಡಿ, ಲಿಸನ್ ಅಂಡ್ ರಿಪೀಟ್ ಆಗಲ್ಲ, ಲಿಸನ್ ಅಂಡ್ ಕಲರ್ ಆಗಲ್ಲ, ಲಿಸನ್ ಅಂಡ್ ಐಡೆಂಟಿಫೈ ಆಗಲ್ಲ. ಇದೇನು ಬರುತ್ತೆ? ಲಿಸನ್ ಆ್ಯಂಡ್ ಪರ್ಫಾರ್ಮ್ ಅಂತ ಆಗುತ್ತೆ. ನಾನು ಕ್ವಶನ್ ಓದಬೇಕಾದ್ರೆ ಪರ್ಫಾರ್ಮ್ ಅಂತ ಹೇಳ್ಬಿಟ್ಟೆ ನನಗೆ ಗೊತ್ತಿಲ್ಲದಂಗೆ. ಹಂಗಂದ್ರೆ ಮೈಮಿಂಗ್ ಅಂದರೆ ಈಗ ಬೆಳಿಗ್ಗೆ ಹಲ್ಲನ್ನು ಉಜ್ಜತಕ್ಕಂಥದ್ದು, ಮತ್ತು ಮುಖವನ್ನು ವಾಶ್ ಮಾಡ್ತಕ್ಕಂಥದ್ದು, ಮತ್ತು ಕೈಗಳನ್ನು ವಾಶ್ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಮಾಡಿ ಅಂದಾಗ ಬೆಳಗ್ಗೆ ನಾವು ಎದ್ದ ತಕ್ಷಣವೇ ಯಾವ ಒಂದು ದಿನಚರಿಯನ್ನು ಪಾಲನೆ ಮಾಡ್ತೀವಿ ಅದು ಕ್ಲಾಸಲ್ಲಿ ಮಾಡಿ ತೋರಿಸಿ ಅಂದಾಗ ಅದಕ್ಕೆ ನಾವೇನು ಹೇಳ್ತೀವಿ? ಲಿಸನ್ ಆ್ಯಂಡ್ ಪರ್ಫಾರ್ಮ್ ಅಂತಲೇ ಹೇಳ್ತೀವಿ. ಇದಕ್ಕೆ ನೀವು ಮೈಮಿಂಗ್ ಅಂತ ಬಂತು ಅಂತ ಹೇಳಿದ್ರೆ ಲಿಸನ್ ಆ್ಯಂಡ್ ಪರ್ಫಾರ್ಮ್ಗೆ ನೀವು ಹೋಗಬೇಕಾಗತ್ತೆ.
ಅದೇ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 8. ಟೀಚರ್ ಅಪ್ಟೈನ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ನೋಡಿ 2021 ಕೇಳಿದ ದ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅಂತ ಬಂತು. 2024 ಮತ್ತೆ ಕೇಳಿದ್ದಾನೆ. ನೋಡಿ, ವಿದ್ಯಾರ್ಥಿಗಳ ಸ್ಟ್ರೆಂತ್ ಸಾಮರ್ಥ್ಯ, ವೀಕ್ನೆಸ್ ಅಂದರೆ ದೌರ್ಬಲ್ಯ, ಅದನ್ನು ಅಥವಾ ಅವುಗಳ ಬಗ್ಗೆ ಮಾಹಿತಿಯನ್ನು ತೊಗೊಳೋದಕ್ಕೆ ಯಾವ ಟೆಸ್ಟನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಈಗಾಗಲೇ ಇದಕ್ಕೆ ಆನ್ಸರ್ ಹೇಳ್ಬಿಟ್ಟು ನಾನು ಬಂದಿದೆ. ಮುಂಚೆ ಇದು ಡಯಾಗ್ನೋಸ್ಟಿಕ್ ಟೆಸ್ಟ್. ಅಂದರೆ ಕ್ವಶನ್ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಈ ಎಲ್ಲ ಕ್ವಶನ್ಗಳನ್ನು ನೀವು ಬಹಳ ಗಂಭೀರವಾಗಿ ತೊಗೋಬೇಕಾಗತ್ತೆ. ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್. ಡಯಾಗ್ನೋಸ್ಟಿಕ್ ಅಂದರೆ ಕನ್ನಡದಲ್ಲಿ ಅಂತೀವಿ ನೈದಾನಿಕ ಪರೀಕ್ಷೆ. ಇದು ಈಗಾಗಲೇ ಹೇಳಿದ್ದೀನಿ ನಾನು. ಕ್ವಶನ್ 9, ಇದು ಕೊನೆಯ ಕ್ವಶನ್ ಆಗುತ್ತೆ. ಇಲ್ಲಿ ಟೆಸ್ಟಿಂಗ್ ದ ಓವರ್ ಆಲ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಟ್ ಎ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಈಸ್ ಡ್ಯಾಶ್ ಅಂತ ಇದೆ. 2025 ಕೇಳಿದ್ದಾನೆ. ನೋಡಿ, ಇಲ್ಲಿ ಓವರ್ ಆಲ್ ಎಬಿಲಿಟಿ ಅಂತ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿ ಓವರ್ ಆಲ್ ಅಂತ ಬಂತು ಅಂದರೆ ನೀವು ಪ್ರಾಫಿಷಿಯನ್ಸಿಗೆ ಹೋಗ್ಬಿಡಿ. ಅಂದರೆ ವಿದ್ಯಾರ್ಥಿಯ ಇಡೀ ಸಾಮರ್ಥ್ಯ, ಅವನು ಭಾಷೆಯನ್ನು ಹೇಗೆ ಬಳಸ್ತಾನೆ, ಇಡೀ ಸಾಮರ್ಥ್ಯವನ್ನು, ಟೋಟಲ್ ಸಾಮರ್ಥ್ಯವನ್ನು ನಾವು ಟೆಸ್ಟ್ ಮಾಡೋದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಾಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ತೀವಿ. ನೋಡಿ, ಓವರ್ ಆಲ್ ಅಂತ ಬಂತು ಅಂತ ಹೇಳಿದ್ರೆ ನೀವೇನು ತೊಗೋಬೇಕಾಗತ್ತೆ, ಪ್ರಾಫಿಷಿಯನ್ಸಿ ಟೆಸ್ಟನ್ನೇ ತೊಗೋಬೇಕಾಗತ್ತೆ. ಇಲ್ಲಿ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅಂತ ಬಂತು ಅಂತ ಹೇಳಿದ್ರೆ ಏನು ತೊಗೋಬೇಕು, ಡಯಾಗ್ನೋಸ್ಟಿಕ್ಕೆ ನೀವೇನು ಮಾಡಬೇಕಾಗತ್ತೆ, ತೊಗೋಬೇಕಾಗತ್ತೆ. ಅದೇ ಥರ ಮೈಮಿಂಗ್ ಅಂತ ಬಂತು ಅಂತ ಹೇಳಿದ್ರೆ ಲಿಸನ್ ಆ್ಯಂಡ್ ಪರ್ಫಾರ್ಮ್ಗೆ ಹೋಗಬೇಕಾಗತ್ತೆ. ಅದೇ ಥರ ಆಬ್ಜೆಕ್ಟಿವ್ ಟೈಪ್ ಯಾವುದು ಅಂದರೆ ಟ್ರೂ ಫಾಲ್ಸು ಆಗುತ್ತೆ, ಮ್ಯಾಚ್ ದಿ ಫಾಲೋಯಿಂಗು ಆಗುತ್ತೆ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಆಗುತ್ತೆ. ಅದಕ್ಕೆ ಹಾಲನ್ನು ತೊಗೋಬೇಕಾಗತ್ತೆ. ನೆಕ್ಸ್ಟ್ ಅದೇ ಥರ 2023 ಅಂಬ್ರೆಲಾ ಅಂತ ಬಂತು ಅಂತ ಹೇಳಿದ್ರೆ ಈ ಇವ್ಯಾಲ್ಯೂಯೇಷನ್ಗೆ ಹೋಗಿ ಆಮೇಲೆ ಇಡೀ ವರ್ಷ ವಿದ್ಯಾರ್ಥಿಯ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡುವಂತಹ ಟೆಸ್ಟ್ ಯಾವುದು ಅಂತ ಹೇಳಿದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅಡ್ಮಿಷನ್ಗೆ, ಫೈನಾನ್ಷಿಯಲ್ ಗ್ರಾಂಟ್ಸ್ಗೆ, ಸ್ಕಾಲರ್ಶಿಪ್ಗೆ ಮಾಡುವಂಥ ಟೆಸ್ಟ್ ಯಾವುದು ಅಂದರೆ ಆ್ಯಪ್ಟಿಟ್ಯೂಡ್ ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇದು ಮತ್ತೆ ಬಂದಿದೆ ಸ್ಟ್ರೆಂತ್ ವೀಕ್ನೆಸ್ ಅಂದರೆ ಡಯಾಗ್ನೋಸ್ಟಿಕ್, ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಆಮೇಲೆ ಒಬ್ಬ ಶಿಕ್ಷಕ ಟೀಚಿಂಗ್ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸಲ್ಲಿ ಯಾವುದೋ ಒಂದು ವಸ್ತುವನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೇನು ಹೇಳ್ತೀವಿ, ಲಿಸನ್ ಆ್ಯಂಡ್ ಐಡೆಂಟಿಫೈ ಅಂತ ಹೇಳ್ತೀವಿ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋದಲ್ಲಿ 5ನೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಅಸೆಸ್ಸಿಂಗ್ ಲರ್ನಿಂಗ್ಗೆ ಸಂಬಂಧಪಟ್ಟಂತೆ 5 years ಅಂತ ಹೇಳಿದ್ರೆ 2021 25ವರೆಗೆ ಯಾವ ಆಬ್ಜೆಕ್ಟಿವ್ ಟೈಪು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬಂದಿದೆ ಅಂತಕ್ಕಂಥದ್ದು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ನೀವು ಇದನ್ನು ನೋಡಿ ಹೆಚ್ಚು ಏನು ಮಾಡಿ, ಪ್ರೀವಿಯಸ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಕ್ಸಾಮಿನೇಷನ್ಗೆ ತುಂಬ ಸುಲಭ ಆಗುತ್ತೆ ಅಂಥೇಳಿ ನನ್ನ ವಿಡಿಯೋದಿಂದ ನಿಮಗೇನಾದರೂ ತುಂಬ ಬೆನಿಫಿಟ್ ಆಗ್ತಾಯಿದೆ, ಸಹಾಯ ಆಗ್ತಾಯಿದೆ ಅಂತ ಹೇಳಿದ್ರೆ ಇದನ್ನೇನು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆ ಅಂತ ಹೇಳಿದ್ರೆ ನನ್ನ ಹೊಸ ವಿಡಿಯೋಗಳು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬೇಗ ತಲುಪುತ್ತೆ ಮತ್ತು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.